ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ನಾನು ಹೇಳೋ ರೆಮಿಡಿ ನಿಮ್ಮ ಕೂದಲ ಮೇಲೆ ಮ್ಯಾಜಿಕ್ ಥರ ಕೆಲಸ ಮಾಡಿ ನಿಮ್ಮ ಹೇರ್ ಫಾಲ್ಗೆ ಪೂರ್ತಿಯಾಗಿ 100% ಕಡಿಮೆ ಮಾಡಬಹುದು ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ರೆಮಿಡಿ ಇದೇನೆ ಆ ಥರ ಮ್ಯಾಜಿಕ್ ಥರ ನಮ್ಮ ಕೂದಲ ಮೇಲೆ ಕಾರ್ಯ ಮಾಡಿ ಕೂದಲುದ್ರ ಸಮಸ್ಯೆಗಿಂತ 100% ನಮಗೆ ಬಿಡುಗಡೆ ಮಾಡುತ್ತದೆ. ಹಾಗೂ ನ್ಯಾಚುರಲ್ ವೇನು ಕೂಡ ನೋಡ್ರಿ, ಸಾಕಷ್ಟು ಜನರು ಕೂದಲುದ್ರೋ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಕೆಮಿಕಲ್ನ ಬಳಸಿ ಕೆಮಿಕಲ್ ಶಾಂಪೂಸ್ನ ಹಚ್ಕೊಂಡು ಆಯಿಲ್ನ ಹಚ್ಕೊಂಡು ಸಾಕಷ್ಟು ಕೂದಲನ್ನ ಡ್ಯಾಮೇಜ್ ಮಾಡ್ಕೋತಾ ಇದ್ದಾರೆ. ಆದರೆ ಇವತ್ತು ನ್ಯಾಚುರಲ್ ವೇನಲ್ಲಿ ಇದಕ್ಕೆ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ನಿಮಗೆ ಗೊತ್ತಿದೆಯಾ ಇದು ಯಾವ ಎಲೆ ಅಂತ? ಸಾಕು, ಕೆಲವೊಬ್ಬರಿಗೆ ಗೊತ್ತಿರುತ್ತೋ ಕೆಲವೊಬ್ಬರಿಗೆ ಇಲ್ಲ. ಅಂದರೆ ಇದು ಬಂದು ಭೃಂಗರಾಜ ಎಲೆ. ನಿಮಗೆ ಗೊತ್ತಿರೋದು ಭೃಂಗರಾಜ ಎಲೆ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನೀವು ನೋಡಿರ್ತೀರ. ಭೃಂಗರಾಜ್ ಆಯಿಲ್ನ ಹಾಗೂ ಇದರ ಡೈನ. ಆದರೆ ಭೃಂಗರಾಜರಿಂದ ಇವತ್ತು ನಾನು ರೆಡಿ ಮಾಡೋ ಅಂಥ ಒಂದು ರೆಮಿಡಿ ನೀವು ದಿನಾಲೂ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ನಿಮ್ಮ ಕೂದಲುದ್ರೋ ಸಮಸ್ಯೆ ಅಂತೂ 100% ಕಡಿಮೆ ಆಗೇ ಆಗುತ್ತೆ. ಹಾಗೂ ಕೂದಲುದ್ರೋ ಸಮಸ್ಯೆ ಇಲ್ಲದೆ ಕೂದಲು ನ್ಯಾಚುರಲ್ವಾಗಿ ಕಪ್ಪು ಆಗುತ್ತೆ. ಹಾಗೂ ಸ್ಕ್ಯಾಲ್ಪ್ಸ್ನಲ್ಲೇ ಇದು ಕೂದಲು ಬಿಳಿ ಆಗೋಕ್ಕೆ ಬಿಡೋದಿಲ್ಲ. ಆ ಥರ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡಿ ಇವತ್ತಿನ ಈ ಒಂದು ರೆಮಿಡಿ ಆ ಥರ ಕಾರ್ಯ ಮಾಡಿ ನಿಮಗೆ ಒಂದು ಒಳ್ಳೆ ಪರಿಣಾಮ ಕೊಡುತ್ತೆ. ಇಲ್ಲಿ ನೋಡಿ, ಭೃಂಗರಾಜ ಎಲೆಯನ್ನು ಪೀಸ್ ಆಗಿ ಕಟ್ ಮಾಡಿಕೊಂಡೆ ನಿಮಗೆ ಸ್ವಲ್ಪ ತೋರಿಸ್ತೀನಿ ಇದ್ರ ಡೆಮೋ ಅಂತ. ನೋಡಿ, ಸ್ವಲ್ಪ ನನ್ನ ಕೈ ಮೇಲೆ ಈ ಥರ ಅಪ್ಲೈ ಮಾಡಿಕೊಂಡ್ರೆ ನೀವು ನೋಡ್ಬೋದು ಇದು ಕಪ್ಪು ಆಗ್ತಾಯಿದೆ ಅಂತ. ಅಷ್ಟೊಂದು ಇದರಲ್ಲಿ ಶಕ್ತಿ ಇರುತ್ತೆ. ಇದನ್ನು ನಮ್ಮ ಕೂದಲಿಗೆ ನ್ಯಾಚುರಲ್ ವೇನಲ್ಲಿ ಬ್ಲ್ಯಾಕ್ ಮಾಡೋಕ್ಕೆ 100% ಕಾರ್ಯ ಮಾಡುತ್ತೆ. ಹಾಗೂ ಕೂದಲುದ್ರೋ ಸಮಸ್ಯೆ ಅಂತೂ ಖಂಡಿತ ನಿಲ್ಲೇ ಬಿಡುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ನೋಡಿ, ಅದ್ರ ಜೊತೆಗೆ ನಾನಿಲ್ಲಿ ತೊಗೊಂಡಿರೋದು ಫಸ್ಟ್ ಬಂದು ಮೆಂತ್ಯ ಕಾಳು ಅಂತೂ ಗೊತ್ತೇ ನಿಮಗೆ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದಂತ. ಅದ್ರ ಜೊತೆಗೆ ನಾನಿಲ್ಲಿ ತೊಗೊಂಡಿರೋದು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ. ಜೊತೆಗೆ ನಾನು 2 ಇಂದ 3 ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಇದರಲ್ಲಿ ಹಾಕಿ ಹಚ್ಕೊಳ್ಳೋದೆ. ಜೊತೆಗೆ ನಾನಿಲ್ಲಿ ಫ್ರೆಶ್ಗಿರುವಂಥ ಕರಿಬೇವನ್ನು ತೊಗೊಂಡಿದ್ದೀನಿ. ಕರಿಬೇವು ಅಂತೂ ಪ್ರೀಮೇಚರ್ ಗ್ರೇ ಹೇರ್ ಆಗೋಕ್ಕೆ ತಡೆಗಟ್ಟುವಂಥ ಶಕ್ತಿನ ಹೊಂದಿಕೊಂಡಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ದಾಸವಾಳ ಗಿಡದ ಎಳೆಯನ್ನು ಸಹ ತೊಗೊಂಡಿದ್ದೀನಿ. ಇವೆಲ್ಲ ಸಹ ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಕೂದಲಿಗೆ ನ್ಯಾಚುರಲ್ ವೇನಲ್ಲಿ ಬ್ಲ್ಯಾಕ್ ಮಾಡುತ್ತೆ. ಹಾಗೂ ಕೂದಲುದ್ರೋ ಸಮಸ್ಯೆಯಿಂದ ಖಂಡಿತ ನಿಮ್ಮನ್ನು ಪರಿಹಾರ ಕೊಡಿಸುತ್ತೆ. ಜೊತೆಗೆ ಇಲ್ಲಿ ನಾನು ಒಂದು 100 ml ಅಷ್ಟು 100 ಗ್ರಾಮಷ್ಟು 100 ಗ್ರಾಮಷ್ಟು ಕೊಬ್ಬರಿ ಎಣ್ಣೆ, ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇವತ್ತು ಈ ಒಂದು ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಮೊಟ್ಟ ಮೊದಲೇ ಕಬ್ಬಿಣ ಬಾಳೆಗೆನ ತೊಗೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಆಗೋಕ್ಕೆ ಬಿಡಬೇಕು. ನಂತರ ಹೇಳ್ತೀನಿ ಮುಂದೆ ಪ್ರಾಸೆಸ್ಸು, ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಇದಕ್ಕೆ ಬಿಸಿ ಆಗೋಕ್ಕೆ ಬಿಡಬೇಕು. ಈ ಒಂದು ಎಣ್ಣೆನ ನೀವು ದಿನಾಲೂ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ, ಇಲ್ಲಾಂದರೆ ವಾರದಲ್ಲಿ ಒಂದು 3 ಸಲ ಆದರೂ ನೀವು ಹಚ್ಕೊಳ್ತಿರಲ್ಲ, ಆಯಿಲಿಂಗ್ ಮಾಡ್ತಾರಲ್ಲ, ಈ ಒಂದು ಎಣ್ಣೆಲಿಂದ ಮಸಾಜ್ ಮಾಡಿದ್ರೆ ಅಂತ ಕೇಳಿದರೆ ನಿಮ್ಮ ಬಿಳಿ ಕೂದಲ ಸಮಸ್ಯೆ ಅಂತೂ ನಿಲ್ಲುತ್ತೆ. ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಆಗೋದಿಲ್ಲ, ಏನು ಕೂಡ ಆಗೋದಿಲ್ಲ. ಇವಾಗ ಸ್ವಲ್ಪ ಬಿಸಿ ಆದ ನಂತರ ಇಲ್ಲೇ ನಾನು ಇವೆಲ್ಲ ಪದಾರ್ಥಗಳನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಮೊದಲು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡಿನಿ. ಜೊತೆನೇ ಕಲಂಜಿ ಅಂದರೆ ಕಪ್ಪು ಜೀರಿಗೆನ ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ನಾನು ಭೃಂಗರಾಜ ಎಲೆ ಕೂಡ ಹಾಕ್ಕೋತೀನಿ. ಇದು ಅಂತೂ ಮ್ಯಾಜಿಕ್ ಥರ ನಮ್ಮ ಕೂದಲ ಮೇಲೆ ಕಾರ್ಯ ಮಾಡುತ್ತೆ ಫ್ರೆಂಡ್ಸ್. ಇದ್ರದ್ದು ಎಷ್ಟು ಬೆನಿಫಿಟ್ ಅಂತ ನಾನು ನಿಮಗೆ ಹೇಳೋಕ್ಕೆ ಆಗೋಲ್ಲ. ಹೇಳ್ತಾ ನಿಂತರೆ ಪೂರ್ತಿ ವಿಡಿಯೋ ಭಾಳಷ್ಟು ದೊಡ್ಡದಾಗಿಬಿಡುತ್ತೆ. ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೋಬಹುದು ಇದು ಎಷ್ಟು ಒಳ್ಳೆಯದಂತ ನಮ್ಮ ಹೇರ್ಸ್ಗೆ. ಜೊತೆಗೆ ಇಲ್ಲಿ ನಾನು ಫ್ರೆಶ್ ಇರೋವಂಥ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ದಾಸವಾಳ ಹೂವು ತೊಗೊಂಡಿದ್ದಾನಲ್ವ, ಅದನ್ನು ಸಹ ಇದರಲ್ಲಿ ಹಾಕೋತಾ ಇದ್ದೀನಿ. ಇವೆಲ್ಲಗಳನ್ನು ಸೇರಿಸಿ ಒಳ್ಳೆಯ ರೀತಿಯ ಈ ಒಂದು ಎಣ್ಣೆ ಕಾಯಿಸ್ಬೇಕು. ಅದ್ರ ಜೊತೆಗೆ ದಾಸವಾಳ ಗಿಡದ ಎಲೆನ ತೊಗೊಂಡಿದ್ದಲ್ಲ, ಎಲೆ ಸ್ವಲ್ಪ ದೊಡ್ಡದಿದ್ದಂತೆ ನಾನು ಈ ಥರ ಪೀಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆಲ್ಲ ಒಂದು ಲೋ ಫ್ಲೇಮ್ ಮೇಲೆ ಒಂದು 5 ರಿಂದ 10 ನಿಮಿಷ ಒಳ್ಳೆ ರೀತಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು. ಯಾಕೆ ಕುದಿಯೋಕ್ಕೆ ಬಿಡಬೇಕಂದ್ರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್
ಏನಿದ್ದಲ್ವ ಇದರದ್ದೇನು ಅಂಶ ಇದೆ ಈ ಪೂರ್ತಿ ಎಣ್ಣೆಯಲ್ಲಿ ಇಳಿದು ಬಿಡಬೇಕು. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಡಬೇಕು. ಹೈ ಫ್ಲೇಮ್ ಇಡಬಾರ್ದು, ಇಲ್ಲ ಅಂದರೆ ಎಲ್ಲ ಸೀದೋಗುತ್ತೆ ಹಾಗೂ ರಿಸಲ್ಟ್ ಕೂಡ ಸಿಗೋದಿಲ್ಲ ಒಳ್ಳೆಯ ರೀತಿಯಲ್ಲಿ. ಈ ಥರ ಲೋ ಫ್ಲೇಮ್ ಮೇಲೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್, ಒಂದು 5ರಿಂದ 10 ನಿಮಿಷ ಮಾಡಿದ್ರೆ ಸಾಕು. ಈ ಒಂದು ಎಣ್ಣೆನ ನೀವು ಎಷ್ಟು ತಿಂಗಳಾದರೂ ಇಟ್ಕೋಬಹುದು, ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೂ ಇಲ್ಲಿ ನೀವು ನೋಡಬಹುದು ಬಳಸಿರೋಂಥ ಪ್ರತಿಯೊಂದಿಷ್ಟು ನ್ಯಾಚುರಲ್ ಇದೆ. ನಮಗೆ ಪ್ರಕೃತಿ ಕೊಟ್ಟ ಅಂಥ ಇಷ್ಟೆಲ್ಲ ವಸ್ತುಗಳು ನ್ಯಾಚುರಲ್ ಆಗಿ ಇದೆ ಅಂದರೆ ನಾವು ಯಾಕೆ ಕೆಮಿಕಲ್ನ ಯೂಸ್ ಮಾಡಿಕೊಂಡು ತಮ್ಮ ಕೂದಲವನ್ನು ಹಾಳು ಮಾಡ್ಕೋಬೇಕು ಹೇಳಿ. ಹಾಗಾದರೆ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡು ನಮ್ಮ ಕೂದಲಿಗೆ ಡ್ಯಾಮೇಜ್ ಮಾಡೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು, ಉದ್ದ ಮಾಡ್ಕೋಬಹುದು ಹಾಗೂ ದಪ್ಪ ಕೂಡ ಮಾಡ್ಕೋಬಹುದು. ಇವಾಗ ನೀವು ನೋಡ್ತಿದ್ದೀರಾ ಸ್ವಲ್ಪ ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ನೀವು ಕೊನೆಯವರೆಗೂ ನೋಡಿ ಇದ್ರ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗುತ್ತೆ ಅಂತ. ಯಾಕಂದರೆ ಆ ಒಂದು ಭೃಂಗರಾಜಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಹಾಗೂ ಅದ್ರ ಜೊತೆ ಹಾಕಿದ್ದೀವಲ್ಲ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್, ಅದು ಸಹ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ. ಇವಾಗ ನೋಡಿ ಆಯಿಲಿನ ಕಲರ್ ಏನಿದೆ ಅದು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಈ ಒಂದು ಎಣ್ಣೆನ ನೀವು ಹಚ್ಕೋತಾ ಬಂದರೆ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಹೇರ್ ಫಾಲ್ ನಿಲ್ಲುತ್ತೆ ಹಾಗೂ ಡ್ಯಾಂಡ್ರಫ್ ಆಗೋದಿಲ್ಲ, ಕೂದಲು ಡ್ರೈ ಆಗೋದಿಲ್ಲ, ಏನೂ ಆಗೋದಿಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಜಾಸ್ತಿ ಜನ ಏನಂದರೆ ತನ್ನ ಕೂದಲಿಗೆ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ, ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಆದರೆ ಕೂದಲು ಬೆಳಿಬೇಕು, ಕೂದಲು ಒಳ್ಳೆ ರೀತಿಯಲ್ಲಿ ಇರಬೇಕಂದಾಗ ನಾವು ವಾರದಲ್ಲಿ 1, 2 ಇಲ್ಲ 3 ಸರಿ ಅಂದರೂ ನಮ್ಮ ಕೂದಲಿಗೆ ಎಣ್ಣೆ ಹಚ್ಚಿ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ನಾವು ಕೂದಲು ಕೇರ್ ತೊಗೊಂಡ್ರೆ ತಾನೇ ಒಳ್ಳೆ ರೀತಿಯಲ್ಲಿ ಇರೋದು. ಹಾಗಾಗಿ ನೋಡಿ ಇವಾಗಿದು ಒಂದು ಎಣ್ಣೆ ನಮಗೆ ರೆಡಿ ಆಗಿಬಿಟ್ಟಿದೆ. ನಾನು ಸೋರಿಸ್ಕೊತಾ ಇದ್ದೀನಿ, ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ಆಗ ಹೇಳ್ತೀನಲ್ಲ ಫ್ರೆಂಡ್ಸ್, ನೋಡಿ ನಾನು ಯಾವ ಒಂದು ಪೌಡರ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ, ಕೆಮಿಕಲ್ ಯಾವ ವಸ್ತು ಹಾಕಲಿಲ್ಲ, ನ್ಯಾಚುರಲ್ ವಸ್ತುಗಳನ್ನು ತೊಗೊಂಡು ಈ ಒಂದು ಎಣ್ಣೆ ಕರಿ ಕಪ್ಪು ಆಗಿದೆ ಅಂತ. ಇವಾಗ ಇದಕ್ಕೆ ಒಂದು 5 ನಿಮಿಷವರೆಗೂ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣದಾದ ನಂತರ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋದೊಂದು ಹೇಗಂತ ಸಹ ನಿಮ್ಮನ್ನು ಹೇಳ್ತೀನಿ ನೋಡಿ. ನೈಟ್ ಮಲಗೋವಾಗ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಒಳ್ಳೆ ರೀತಿಲಿ ಪೂರ್ತಿ ಸ್ಕ್ಯಾಲ್ಪ್ಸ್ ಮೇಲೆ ಹಚ್ಕೋಬೇಕು. ಯಾಕಂದರೆ ಕೂದಲು ಬೀಳೋಕ್ಕೆ ಸ್ಟಾರ್ಟ್ ಆಗೋದೇ ನಮ್ಮ ಸ್ಕ್ಯಾಲ್ಪಲಿಂದ. ಅದಕ್ಕಾಗಿ ಅಲ್ಲಿಂದ ಒಳ್ಳೆ ರೀತಿಯಲ್ಲಿ ಮಸಾಜ್ ಕೊಡಬೇಕು. ಹಾಗೂ ಮಾರ್ನಿಂಗ್ ಸ್ನಾನ ಮಾಡಿಕೊಂಡ್ರೆ ಆಯಿತು. ಈ ಒಂದು ಎಣ್ಣೆನ ಈ ಥರ ಬಾಟಲ್ನಲ್ಲಿ ಹಾಕ್ಕೊಂಡು ನೀವು ಎಷ್ಟು ತಿಂಗಳ ಇಟ್ಟರೂ ಕೂಡ ಇದು ಕೆಟ್ಟು ಹೋಗೋದಿಲ್ಲ ಹಾಗೂ ಖರಾಬ್ ಆಗೋದಿಲ್ಲ. ಎಷ್ಟು ದಿನ ಬೇಕಾದರೂ ನೀವು ಈ ಥರ ಇದನ್ನು ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು. ಈ ಒಂದು ಒಳ್ಳೆಯ ಎಣ್ಣೆ, ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮ ಸಿಗುತ್ತೆ ಫ್ರೆಂಡ್ಸ್. ಹೀಗೆ ನ್ಯಾಚುರಲ್ ಆದ ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ. ಹಾಗಾಗಿ ತುಂಬ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.